ಇವ್ರ ವಿಡಿಯೋ ಎಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಅಮಿತಾಬ್ ಬಚ್ಚನ್ ಹೆಂಡತಿ ಹಳೆ ಹೀರೋಯಿನ್ ಜಯಾ ಬಚ್ಚನ್ ಅವರು ದೊಡ್ಡ ದೊಡ್ಡ ಪಾತ್ರಗಳ ಮುಖಾಂತರ ನಮ್ಮನ್ನೆಲ್ಲ ರಂಜಿಸಿದವರು. ಸೊ ಇವ್ರು ಹೊರಗಡೆ ಬಂದಮೇಲೆ ಹೆಂಗೆ ಬಿಹೇವ್ ಮಾಡ್ತಾರಂದ್ರೆ, ಅನ್ಯ ಗ್ರಹದಿಂದ ಜೀವಗಳು ಬಂದಾಗ ಸಡನ್ನಾಗಿ ಮನುಷ್ಯರು ನೋಡಿಬಿಟ್ಟು ಹಿಂಗೆ ಕಣ್ಣಿಗೆ ಹಿಂಗೆ ಮಾಡಿ ನೋಡ್ತಿರ್ತಲ್ಲ, ಆ ರೇಜ್ ಬಿಹೇವ್ ಮಾಡ್ತಾರೆ ಇವರು. ಯಾಕಪ್ಪ ಅಂತಂದರೆ ಜನಗಳು ಅವರು ಪಾತ್ರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆ ರೀತಿಯಾಗಿ ಇಮ್ಯಾಜಿನ್ ಮಾಡಿ ನೋಡಿ ಕಿಸಿಂದ್ರೆ ಖುಷಿ ಪಡ್ತಿರ್ತೀವಿ. ಸಡನ್ನಾಗಿ ಅಂತ ದೊಡ್ಡ ಸೆಲೆಬ್ರಿಟಿ ನಮ್ಮ ಮುಂದೆ ಬಂದಾಗ ಹೆಂಗಾಗುತ್ತೆ, ನಾವು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ದುಡ್ಡು ಕೇಳಲ್ಲ, ಏನು ಕೇಳಲ್ಲ, ಒಂದು ಸೆಲ್ಫಿ. ಯಾಕಂದರೆ ದೊಡ್ಡ ಸೆಲೆಬ್ರಿಟಿ ಜೋಡಿ ನಾನು ಸೆಲ್ಫಿ ತೊಗೊಂಡಿನಿ ಅಂತ ಸೆಲ್ಫಿ ಒಂದು ಫೋಟೋ ಕೇಳ್ತಾರೆ. ಆ ಫೋಟೋ ಕೇಳೋಕ್ಕೆ ಹೆಂಗೆ ಮಾಡ್ತಾರೆ ನೋಡಿ ಅಮ್ಮ. ಪಾಪ ಆಂಟಿ ಒಂದು ಸೆಲ್ಫಿ ಕೇಳ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಬಿಹೇವ್ ಮಾಡಿದ್ರೆ ಅಂತ ನೋಡಿದ್ರೆ ಇದರಲ್ಲಿ ನಮ್ಮದು ಕೂಡ ತಪ್ಪಾಗುತ್ತೆ. ಯಾಕಂತಂದರೆ ಕೆಲವೊಂದು ಸೆಲೆಬ್ರಿಟಿಗಳಿದ್ದಾರೆ, ನಿಮ್ಮಿಂದಲೇ ನಾವು ಅಂತ ಹೇಳ್ತಾರೆ, ಹೊರಗಡೆ ಬಂದಾಗ ಒಂದು ಫೋಟೋ ಕೊಡೋಕ್ಕೆ ಹೆಂಗೆ ಇರಿಟೇಟ್ ಮಾಡ್ಕೋತಾರೆ ಅಂದರೆ, ಸೊ ಅವ್ರನ್ನ ನಾವು ಬೆಳೆಸಿರ್ತೀವಲ್ಲ ಅದೇ ದೊಡ್ಡ ತಪ್ಪು. ನಮ್ಮ ಸಮಯ ಬಿಟ್ಟು ಹೋಗಿ ಸಿನಿಮಾ ನೋಡಿರ್ತೀವಲ್ವ, ಸೊ ಆ ಒಂದು ಸಿನಿಮಾನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರ ಪಾತ್ರನ ನಾವು ಇಮ್ಯಾಜಿನ್ ಮಾಡ್ಕೊಂಡು ಏನು ಪಾತ್ರ ಮಾಡಿದ್ರೆ ಅಂತ ಶಬಾಸ್ಗಿರಿ ಕೊಟ್ಟು ದುಡ್ಡು ಕೊಟ್ಟು ಸಿನಿಮಾ ನೋಡಿ ಬರ್ತೀವಿ. ಅವರು ಹೊರಗಡೆ ಬಂದು ಒಂದು ಸೆಲ್ಫಿ ಕೇಳಿದಾಗ ಈ ರೀತಿ ಬಿಹೇವ್ ಮಾಡಿದ್ರೆ ಯಾರಿಗೆ ನಮ್ಮದು ಕೂಡ ತಪ್ಪಾಗುತ್ತೆ. ಇಂಥ ಆ್ಯಟಿಟ್ಯೂಡ್ ಇರೋ ಸೆಲೆಬ್ರಿಟಿ ಸ್ಟಾರ್ಸ್ಗಳನ್ನು ಹಿಂಗೆ ನೋಡಿದ್ರು ಕೂಡ ಇವ್ರು ಯಾರು ಬಿಡುಗರು ಅಂತ ಸುಮ್ಮನೆ ಬರಬೇಕು. ಅಂಥವ್ರಿಗೆ ಹೋಗಿ ಸೆಲ್ಫಿ ಕೇಳ್ತೀವಲ್ಲ ಅದೇ ನಮ್ಮ ತಪ್ಪು. ಯಾರಿಗೆ ಎಲ್ಲಿ ಇಟ್ಟಿರಬೇಕು ಅಲ್ಲೇ ಇಟ್ಟಿರ್ಬೇಕು. ನಾವು ಅವ್ರು ಒಂದು ಸರ್ತಿ ನೋಡಿದ್ಮೇಲೆ ಯೋಗ್ಯತೆ ಮೀರಿ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು. ಕೆಲವೊಂದು ಸೆಲೆಬ್ರಿಟಿಗಳಿದ್ದಾರೆ ತುಂಬ ಅಂದರೆ ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾರೆ ಒಂದು ಫೋಟೋ ಕೂಡ ಕೊಡೋಕ್ಕೆ. ಅಂಥವ್ರು ನೀವು ಕೂಡ ಹೋಗಿ ಫೋಟೋನು ಕೇಳಬಾರ್ದು, ಅವ್ರ ಮಗನ ನೋಡಿದ್ರೆ ಸುಮ್ಮನೆ ಯಾರು ಗುರು ಅಂತ ಸುಮ್ಮನೆ ಬರ್ತಾ ಇರಬೇಕು. ಅದು ಅಂಥ ಆ್ಯಟಿಟ್ಯೂಡ್ ಇರಬೇಕು. ಅಂಥವ್ರಿಗೆ ನೀವು ಸೆಲ್ಫಿ ಕೊಡು ಅಂತ ಕೇಳಲೇ ಬರುತ್ತೆ ಫಸ್ಟ್ ಆಫ್ ಆಲ್.